ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಅದು ಬಹುಶಃ ರವಿಕುಮಾರ್ ಅವರ ಮಾತಿಗೆ ಅಕ್ಷರಶಃ ಇದು ಸಂಬಂಧಪಟ್ಟಂಥದ್ದೇ ಅಥವಾ ಅದಕ್ಕೆ ಹೋಲಿಕೆ ಆಗುವಂಥ ಒಂದು ಗಾದೆನೆ. ಯಾಕಂತಂದ್ರೆ ಪದೇ ಪದೇ ಈ ರೀತಿಯಾಗಿ ಮಹಿಳಾ ಅಧಿಕಾರಿಗಳ ವಿರುದ್ಧವಾಗಿ ಅವ್ರು ಕೊಡುವಂಥ ಸ್ಟೇಟ್ಮೆಂಟು, ಅದಾದ ನಂತರದಲ್ಲಿ ಅಲ್ಲ ನಾನು ಬೇರೆ ಥರ ಕೊಟ್ಟಿದ್ದು ಅದನ್ನ ಇನ್ನೊಂದು ಥರ ಅರ್ಥ ಮಾಡ್ಕೊಂಡ್ಬಿಟ್ರು ಅನ್ನುವಂಥ ಸಮಜಾಯಿಷಿಗಳು, ಇದೆಲ್ಲ ಕೂಡ ಇವ್ರು ಏನು ನಾಯಕರು ಅನ್ನುವಂಥ ರೀತಿಯಾಗಿ ಪ್ರಶ್ನೆ ಮಾಡುವಾಗಿದೆ. ನಿನ್ನೆ ಅದ್ರ ಬಗ್ಗೆ ನಾವು ಸುದೀರ್ಘವಾಗಿ ನೋಡಿದ್ವಿ. ಇವತ್ತು ವಿಚಾರ ಏನು ಅಂತ ಅಂದ್ರೆ, ಸಹಜವಾಗಿ ಇದು ಕಾಂಗ್ರೆಸ್ನ ನಾಯಕರಿಗೆ ಒಂದು ಹಸ್ತದ ರೂಪದಲ್ಲಿ ಸಿಕ್ಕಿದ್ದು. ರವಿಕುಮಾರ್ ಅವರ ಹೆಗಲ ಮೇಲೆ ಬಂದೂಕಿಟ್ಟು ಇವ್ರು ಇಡೀ ಬಿಜೆಪಿನೇ ಹಿಂಗೆ ಅಂತ ಗುಂಡೊಡಿತಾ ಇದ್ದಾರೆ ಕಾಂಗ್ರೆಸ್ ನಾಯಕರುಗಳು. ಮತ್ತೊಂದು ಕಡೆ ಇವತ್ತು ರವಿಕುಮಾರ್ ಅವರಿಗೆ ಬಂಧನದ ಭೀತಿ ಕೂಡ ಇತ್ತು, ಆದರೆ ಕೋರ್ಟ್ನಿಂದ ಅವರಿಗೆ ರಿಲೀಫ್ ಕೂಡ ಇವತ್ತು ಸಿಕ್ಕಿದೆ. ಹಾಗಾದ್ರೆ ರವಿಕುಮಾರ್ ಕೊಟ್ಟಂತ ಸ್ಟೇಟ್ಮೆಂಟ್ ವಿಚಾರವಾಗಿ ಏನೇನು ರಾಜಕೀಯ ದಂಗಲ್ ನಡೀತಾ ಇದೆ, ಇವತ್ತು ಕೋರ್ಟ್ನಲ್ಲಿ ಏನೇನಾಯ್ತು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಅವರು ರಾತ್ರಿ ರವಿಕುಮಾರ್ ಆಗ್ಲಿ ಇನ್ನೊಬ್ರೇ ಆಗ್ಲಿ ಆ ರೀತಿ ಮಾತಾಡ್ತಾರೆ. ಮಹಿಳಾ ಕುಲಕ್ಕೆನೆ ಮಾಡಿದಂತ ಒಂದು ಅಪಮಾನ. ಕೊಳಕ ಬುದ್ಧಿ, ಕೊಳಕ ನಾಲ್ಗೆ. ಇಂಥವ್ರ ಮೇಲೆ ಕಾನೂನು ಕ್ರಮನೂ ಆಗ್ಬೇಕು. ನಾಯಿಗೆ ಬರುವ 3 ಕಾಯಿಲೆಗಳು ಬಂದಿದೆ ಅಂತ ನನಗೆ ಅನಿಸ್ತಿದೆ. 3 ಬಿಟ್ಟವ್ರಿಗೆ 3 ಕಾಯಿಲೆನೇ ಬರೋದು. ಆಚಾರವಿಲ್ಲದ ನಾಲಿಗೆ, ಬಿಡು ನಿನ್ನ ನೀಚ ಬುದ್ಧಿಯ, ಮನುಷ್ಯನ ಮಾತೆಗೆ ಇರಬೇಕು ಅನ್ನೋದಕ್ಕೆ ಪುರಂದರ ದಾಸರು ಹಾಡಿರೋ ಗೀತೆ ಇದು. ಈ ಮಾತು ಸದ್ಯ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ಗೆ ಅನ್ವಯಿಸುವಂತೆ ಕಾಣ್ತಿದೆ. ಯಾಕಂದ್ರೆ ರವಿಕುಮಾರ್ ಈ ಮೊದಲು ಕಲಬುರಗಿ ಡಿಸಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ರು. ಅದಾದ ಬಳಿಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಬಗ್ಗೆ ಕೀಳು ಮಟ್ಟದ ಭಾಷೆ ಬಳಸಿದ್ದಾರೆ. ರವಿಕುಮಾರ್ರ ಈ ಉಡಾಫೆ ಕಾಂಗ್ರೆಸ್ಗೆ ಆಹಾರವಾಗಿ ಸಿಕ್ಕಿದೆ. ಕುಮಾರು ನಾಲ್ಗೆ ಜಾಸ್ತಿ ಆಯ್ತು. ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಯಾರೇ ಆಗ್ಲಿ, ರವಿಕುಮಾರ್ ಆಗ್ಲಿ ಇನ್ನೊಬ್ರೇ ಆಗ್ಲಿ ಆ ರೀತಿ ಮಾತಾಡಬಾರ್ದು. ಅದನ್ನ ಕಾನೂನು ಚೌಕಟ್ಟಿನಲ್ಲಿ ನಾವು ಪರಿಶೀಲನೆ ಮಾಡಿ ಪೊಲೀಸ್ನವರು ಏನ್ ಮಾಡಬೇಕು ಮಾಡ್ತಾರೆ. ಇಷ್ಟೇ ಅಲ್ಲ, ರವಿಕುಮಾರ್ ಮಾಡ್ತಿರೋ ತಪ್ಪನ್ನೇ ಪದೇ ಪದೇ ಮಾಡ್ತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಬಿಜೆಪಿ ಸಂಸ್ಕೃತಿಯನ್ನ ಕೆದಕಿ ಕೆರಳಿ ಕೆಂಡವಾಗಿದ್ದಾರೆ. ರಾಮನ ಭಕ್ತರು ರಾಮ ಮತ್ತು ಸೀತೆಯ ಕಥೆನ ಇನ್ನೊಂದು ಕಡೆ ಹೇಳ್ತಾರೆ. ಬಾಯಿ ತೆಗೆದ್ರೆ ಈ ರೀತಿ ಹಲ್ಕಾ ಮಾತನ್ನ ಮಾತನಾಡ್ತಾರೆ. ಸೊ ಇದು ಅವ್ರ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತೆ. ಅವ್ರಿಗೆ ನಾಚಿಗೆ, ಮಾನ, ಮರ್ಯಾದೆ, ಆದ್ರೆ ಇಡೀ ಮಹಿಳಾ ಕುಲಕ್ಕೆನೆ ಮಾಡಿದಂತ ಒಂದು ಅಪಮಾನ ಅಂತ ಹೇಳಿ. ಕೊಳಕ ಮನ್ಸು, ಕೊಳಕ ಬುದ್ಧಿ, ಕೊಳಕ ನಾಲ್ಗೆ. ಯಾರು ಹುಚ್ಚಾಸ್ಪತ್ರೆನಲ್ಲಿ ಇರಬೇಕು, ನಿಮ್ಯಾನ್ಸ್ನಲ್ಲಿ ಇರಬೇಕು, ಅವರಿಗೆಲ್ಲ ಪರಿಷತ್ನಲ್ಲಿ ಕಳಿಸಿದ್ರೆ ಇದೇ ಆಗೋದು. ನೈತಿಕ ಜವಾಬ್ದಾರಿನೂ ಇಲ್ಲ, ಮತ್ತೆ ಇಂಥವ್ರ ಮೇಲೆ ಕಾನೂನು ಕ್ರಮನೂ ಆಗಬೇಕು. ಮತ್ತೆ ಇಂಥ ಜನಪ್ರತಿನಿಧಿಗಳು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಇರಕೂಡದು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ಈ ನಡುವೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ರವಿಕುಮಾರ್ಗೆ ನಾಯಿಗೆ ಬರುವ 3 ಕಾಯಿಲೆ ಬಂದಿರೋದಾಗಿ ಹೇಳಿದ್ರು. ಆ ಕಾಯಿಲೆ ಯಾವುದು, ಅದರ ಪರಿಣಾಮಗಳೇನು ಅನ್ನೋದನ್ನು ವಿವರಿಸಿದ್ರು. ಎಂಎಲ್ಸಿ ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ 3 ಕಾಯಿಲೆಗಳು ಬಂದಿದೆ ಅಂತ ನನಗೆ ಅನಿಸ್ತಿದೆ. ಮೊದಲನೇ ಕಾಯಿಲೆ ಹೆಸರು ಕ್ಯಾನೈನ್ ಡಿಸ್ಟೆಂಪರ್ ಅಂತ. ಅಂದ್ರೆ ಸುಮ್ನೆ ಬೊಗಳೋದು, ಅದು ರವಿಕುಮಾರ್ ಅವ್ರಿಗೆ ಆ ಕಾಯಿಲೆ ಬಂದಿದೆ. ಎರಡನೇ ಕಾಯಿಲೆ ರವಿಕುಮಾರ್ ಅವ್ರಿಗೆ ಬಂದಿರೋದು ರೇಬೀಸ್ ಕಾಯಿಲೆ. ರೇಬೀಸ್ ಸಿಂಪ್ಟಮ್ ಏನ್ ಗೊತ್ತಾ? ಮೆಂಟಲ್ ಕನ್ಫ್ಯೂಷನ್. 3 ಕಾಯಿಲೆಗಳು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಹೇಳ್ತಿದ್ದೀನಿ ಅಂದ್ರೆ 3 ಬಿಟ್ಟವ್ರಿಗೆ 3 ಕಾಯಿಲೆನೇ ಬರೋದು. ಇನ್ನು ರವಿಕುಮಾರ್ ವಿರುದ್ಧ IAS ಅಧಿಕಾರಿಗಳ ಸಂಘ ಸಿಎಂಗೆ ದೂರು ಕೊಟ್ಟಿತ್ತು. ಆದರೆ ಬಿಜೆಪಿ ಎಂಎಲ್ಸಿ ಮಾತನ್ನ ಸಮರ್ಥಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿರೋ ಬಿಜೆಪಿ IAS ಅಧಿಕಾರಿಗಳ ಕ್ರಮವನ್ನೇ ಪ್ರಶ್ನೆ ಮಾಡಿದೆ. ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬೆಳಗಾವಿನಲ್ಲಿ ಬಹಿರಂಗ ಸಭೆನಲ್ಲಿ ವೇದಿಕೆ ಮೇಲೆ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಕಪಾಳು ಕುಡಿಯಕ್ಕೆ ಹೋದ್ರಲ್ಲ, ಅವಾಗೆಲ್ಲ ಹೋಗಿತ್ತು ಅಸೋಸಿಯೇಷನ್ಗಳು. ವಾಲ್ಮೀಕಿಯಲ್ಲಿ ಅವರಿಗಾದಂಥ ಹಿನ್ನಡೆ ಇದನ್ನೆಲ್ಲ ಮರೆಮಾಚೋದಕ್ಕೆ ರವಿಕುಮಾರ್ ಅರೆಸ್ಟ್ ಮಾಡಿ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಚರ್ಚೆ ಆಗಬೇಕನ್ನುವಂಥ ಒಂದು ದುರುದ್ದೇಶ. ಇನ್ನು ಏಪ್ರಿಲ್ 28ನೇ ತಾರೀಕು ರವಿಕುಮಾರ್ ವಿವಾದಾತ್ಮಕ ಮಾತನಾಡಿದಾಗ ಸ್ಥಳದಲ್ಲಿದ್ದ ವಿಧಾನಸೌಧ ಡಿಸಿಪಿ ಕರಿಬಸವೇಗೌಡ ನಗಾಡಿದ್ದರು. ಈ ವಿಡಿಯೋ ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು. ಈ ಬಗ್ಗೆ ಕರಿಬಸವೇಗೌಡ ಖುದ್ದು ಶಾಲಿನಿ ರಜನೀಶ್ ಕಚೇರಿಗೆ ತೆರಳಿ ಸ್ಪಷ್ಟನೆ ನೀಡಿದ್ದಾರೆ. ರವಿಕುಮಾರ್ ಹೇಳಿಕೆ ನನಗೆ ಗೊತ್ತಿರಲಿಲ್ಲ ಅಂದಿದ್ದಾರೆ. ಅವರು ರಾತ್ರಿ ಅದ್ಯಾವಾಗ ಅವಹೇಳನಕಾರಿ ಮಾತಿಗೆ ವಿರೋಧ ವ್ಯಕ್ತವಾಯಿತು, ರವಿಕುಮಾರ್ ಕೋರ್ಟ್ ಕದ ತಟ್ಟಿದ್ರು. FIR ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇತ್ತ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಜನಪ್ರತಿನಿಧಿ ಕೋರ್ಟ್ನಲ್ಲಿ ರವಿಕುಮಾರ್ಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ.
ಅತ್ತ ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿದ್ದು ಜುಲೈ 8ರವರೆಗೆ ಬಂಧಿಸಬಾರದು, ಬಲವಂತದ ಕ್ರಮ ತೆಗೆದುಕೊಳ್ಳಬಾರದು ಅಂತ ಸೂಚಿಸಿದೆ. ಅರ್ಜಿದಾರ ರವಿಕುಮಾರ್ಗೂ ತನಿಖೆಗೆ ಸಹಕರಿಸುವಂತೆ ಸೂಚನೆ ನೀಡಿದೆ. ಸದ್ಯ ಬಂಧನ ಭೀತಿಯಲ್ಲಿದ್ದ ರವಿಕುಮಾರ್ಗೆ ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.